ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಫ್ರೆಂಡ್ಸ್, ಬನ್ನಿ ಇವತ್ತಿನ ರೆಸಿಪಿ ನಾನು ಮಾವಿನಕಾಯಿ ಗುಳಂಬ ಮಾಡ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿರುತ್ತೆ ಇದು. ನೀವು ಇದೇ ರೀತಿಯಾಗಿ ಮಾಡ್ಕೋಬೇಕು ಅಂದರೆ ಪೂರ್ತಿಯಾಗಿ ವಿಡಿಯೋ ನೋಡಿ, ಸ್ಕಿಪ್ ಮಾಡೋಕೆ ಹೋಗಬೇಡಿ. ಬನ್ನಿ ಫ್ರೆಂಡ್ಸ್, ಮೊದಲಿಗೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನು ಏನೇನು ತೊಗೊಂಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಎರಡೇ ಪದಾರ್ಥ ತೊಗೊಂಡು ನಾನು ಮಾವಿನಕಾಯಿ ಗುಳಂಬ ಮಾಡ್ತಾ ಇದ್ದೀನಿ. ನೋಡಿ, ನಾನು ಹುಳಿ ಮಾವಿನಕಾಯಿ ತೊಗೊಂಡಿಲ್ಲ. ಈ ತೋತಾಪುರಿ ಅಂತ ಹೇಳ್ತಾರೆ ನೋಡಿ, ಅದನ್ನ ತೊಗೊಂಡಿದ್ದೀನಿ. ನಾನು 2 ತೋತಾಪುರಿ ತೊಗೊಂಡಿದ್ದೀನಿ. ಮಾವಿನಕಾಯಿನ, ಹುಳಿ ಮಾವಿನಕಾಯಿ ಯೂಸ್ ಮಾಡ್ತಿಲ್ಲ ಇದಕ್ಕೆ. ಹಾಗೆಯೇ 2 ಬೌಲಷ್ಟು ನಾನು ಬೆಲ್ಲ ತೊಗೊಂಡಿದ್ದೀನಿ. ನಿಮಗೆ ಇನ್ನೂ ಸ್ವೀಟ್ ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ನೀವು ಬೆಲ್ಲ ಹೆಚ್ಚಿಗೆ ತೊಗೊಳ್ಬೋದು. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಇವಾಗ ನಾನು ಈ ಕಡೆ ಸೊನೆ ಇರುತ್ತೆ ನೋಡಿ ತುದಿ ಭಾಗದಲ್ಲಿ, ಆ ಸೊನೆನೆಲ್ಲ ನಾನು ಕಟ್ ಮಾಡ್ಕೊಂಡು ಬಿಡ್ತೀನಿ. ಇದರಲ್ಲಿ ತುಂಬಾನೇ ಸೊನೆ ಅಂಶ ಇರುತ್ತೆ, ಅದಕ್ಕೋಸ್ಕರ ಇದನ್ನ ನಾನು ಕಟ್ ಮಾಡ್ಕೊಂಡು ಬಿಡ್ತೀನಿ. 2 ಮಾವಿನಕಾಯಿ ತಗೊಂಡು. ಇದು ತುಂಬಾನೇ ಈಸಿ ಫ್ರೆಂಡ್ಸ್, ಇದು ಮಾಡ್ಕೊಳ್ಳೋದು. ಕಡಿಮೆ ಸಮಯ ತಗೊಂಡು ನಾವು ಈ ರೀತಿಯಾಗಿ ಮಾವಿನಕಾಯಿ ಗುಳಂಬ ಮಾಡ್ಕೊಳ್ಬಹುದು. ತುಂಬಾ ಈಸಿ, ಸಿಂಪಲ್ ಆಗಿ. ಇವಾಗ ನೋಡಿ, ನಾನೀಗ ಮೇಲ್ಗಡೆ ಸಿಪ್ಪೆನೆಲ್ಲ ಕಟ್ ಮಾಡ್ಕೊಂಡು ಬಿಡ್ತೀನಿ. ಯಾಕಂತ ಅಂದ್ರೆ ಇದನ್ನ ನಾವು ತುರ್ಕೊಳ್ಬೇಕಾಗುತ್ತೆ, ಅದಕ್ಕೋಸ್ಕರ ಈ ಸಿಪ್ಪೆ ಎಲ್ಲ ನಾವು ತೆಗಿಬೇಕಾಗುತ್ತೆ. ಇವಾಗ ನೋಡಿ, ನಾವು ಕ್ಯಾರೆಟ್ ತುರ್ಕೊಳ್ತೀವಿ ನೋಡಿ, ಆ ತರ ತುರಿಯ ಮಣೆ ತಗೊಂಡು ಈ ರೀತಿಯಾಗಿ ನಾವು ಮಾವಿನಕಾಯಿನ ತುರ್ಕೊಳ್ಬೇಕು. ನಾನೀಗ ಮಾವಿನಕಾಯಿ ತುರ್ಕೊಂಡಾಗಿದೆ. ಇವಾಗ ನೆಕ್ಸ್ಟ್ ನಾನು ಗ್ಯಾಸ್ ಮೇಲೆ ಒಂದು ಬಾಂಡ್ಲಿನ ಇಟ್ಕೊಂಡಿದ್ದೀನಿ, ಬಿಸಿ ಮಾಡೋಕೆ ಇಟ್ಕೊಂಡಿದ್ದೆ. ಇವಾಗ ನಾನು ಮಾವಿನಕಾಯಿನ ತುರಿದಿಟ್ಕೊಂಡಿದ್ನಲ್ಲ, ಅದನ್ನ ಹಾಕೊಳ್ತಾ ಇದ್ದೀನಿ. ನೋಡ್ಬೋದು ಇವಾಗ ನೀವು, ನಾನು ಅದು ತುಂಬಾ ಮಾವಿನಕಾಯಿ ಕಾಯಿನೂ ಇಲ್ಲ ಅಥವಾ ಹಣ್ಣೂ ಇಲ್ಲ, ಆ ರೀತಿಯಾಗಿ ತಗೊಂಡಿದ್ದೀನಿ. ಇವಾಗ ನಾನು ಬೆಲ್ಲ ತಗೊಂಡಿದ್ದೆ ನೋಡಿ, 2 ಬೌಲಷ್ಟು ಬೆಲ್ಲ, ಅದನ್ನು ಹಾಕೊಂಡು ಬಿಡ್ತೀನಿ. ಟೇಸ್ಟ್ ಅಂತೂ ತುಂಬಾನೇ ರುಚಿಯಾಗಿರುತ್ತೆ ಇದು. ಈಗ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ನೀವು ಜಾಮ್ ಹಾಕೊಡ್ತೀರಾ ನೋಡಿ, ಆ ರೀತಿಯಾಗಿ ನೀವು ಬ್ರೆಡ್ಗೆ ಈ ತರ ಹಾಕೊಡ್ಬೋದು. ಈಗ ಜಾಮು ಬ್ರೆಡ್ ಅಂತ ಹೇಳ್ತಾರೆ ನೋಡಿ, ಚಪಾತಿಗೂ ಹಾಕೊಡ್ಬೋದು. ಮಕ್ಕಳಿಗೆ ರೋಲ್ ಮಾಡ್ಬಿಟ್ಟು ನೀವು ಇದನ್ನ ಹಚ್ಕೊಟ್ಟು ರೋಲ್ ಮಾಡಿ ಡಬ್ಬಿಗೆ ಹಾಕೊಡ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ ಇದು. ಇವಾಗ ನಾನು ಚೆನ್ನಾಗಿ ಕುದಿಸ್ಕೊಂಡ್ ಬಿಡ್ತೀನಿ. ಇದು ಬೆಲ್ಲ ಎಲ್ಲ ಕರಗೋ ತನಕನು ಕುದಿಸ್ಕೊಳ್ಬೇಕಾಗುತ್ತೆ. ನೋಡಿ, ಇವಾಗ 1-2 ಕುದಿ ಬಂದಿದೆ. ನಾನು ಕುದಿಸ್ಕೊಂಡಿದ್ನಲ್ಲ, ಈ ರೀತಿಯಾಗಿ ಕುದೀತಾ ಇದೆ ನೋಡಿ. ಇನ್ನೊಂದ್ 2 ನಿಮಿಷ ನಾನು ಕುದಿಸ್ಕೊಂಡ್ ಬಿಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇದು ಪೂರ್ತಿ ತಣ್ಣಗಾಗೋಕೆ ಬಿಡಬೇಕಾಗುತ್ತೆ ನಾವು. ಇದು ರೆಡಿ ಆಗಿದೆ. ಈಗ ಗ್ಯಾಸ್ ಆಫ್ ಮಾಡ್ಕೊಂಡು ಬಿಡ್ತೀನಿ. ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ. ತುಂಬಾನೇ ಚೆನ್ನಾಗಿರುತ್ತೆ ಇದು. ಮಕ್ಕಳಿಗೆ ಮಾಡಿಕೊಟ್ರೆ ತುಂಬಾನೇ ಖುಷಿ ಪಡ್ಕೊಂಡು ತಿಂತಾರೆ ಇದನ್ನ. ನೋಡಿ, ನಾನು 2 ಸಾಮಗ್ರಿ ತಗೊಂಡು ನಾನು ಮಾವಿನಕಾಯಿ ಗುಳಂಬ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಪೂರ್ತಿಯಾಗಿ ತಣ್ಣಗಾಗಿದೆ. ಇವಾಗ ನೋಡಿ, ಈಗ ತಣ್ಣಗಾಗಿದೆಲ್ಲ ಯಾವ ರೀತಿಯಾಗಿ ಬಂದಿದೆ ಅಂತ ನೋಡ್ಬೋದು ನೀವು. ಇವಾಗ ನಾನು ಬ್ರೆಡ್ಗೆ ಇದನ್ನ ಹಚ್ಕೊಂಡ್ ಬಿಡ್ತೀನಿ, ತೋರಿಸ್ತೀನಿ ಇವಾಗ ನಿಮಗೆ. ನೋಡಿ, ನಾನು ಬ್ರೆಡ್ ಇತ್ತು, ಬ್ರೆಡ್ ಒಳಗೆ ನಾನು ಈ ತರ ಜಾಮ್ ಹೆಂಗ್ ಹಚ್ಕೋತೀವಲ್ಲ ಆ ರೀತಿಯಾಗಿ ನಾನು ಹಚ್ಕೊಂಡು ತೋರಿಸ್ತಾ ಇದ್ದೀನಿ. ಬೇಕಾದ್ರೆ ನೀವು ಚಪಾತಿಗೂ ಹಚ್ಕೊಳ್ಬಹುದು. ಚಿಕ್ಕ ಮಕ್ಳು ಯಾಕೆ, ದೊಡ್ಡವರು ತಿನ್ಬೋದು ಈ ರೀತಿಯಾಗಿ. ನೋಡಿ, ಈಗ ನಾನು 1 ಬ್ರೆಡ್ಗೆ ಹಚ್ಚಿ ತೋರಿಸ್ತಾ ಇದ್ದೀನಿ. ತುಂಬಾ ಸಿಂಪಲ್ ಇದು ಮಾಡ್ಕೊಳ್ಳೋಕೆ. ಏನಂದ್ರೆ 5 ನಿಮಿಷದಲ್ಲೇ ರೆಡಿ ಆಗೋಗುತ್ತೆ ಇದು. ನೋಡಿದ್ರಲ್ಲ, ಈಗ ನಾನು 1 ಬ್ರೆಡ್ಗೆ ಹಚ್ಕೊಂಡಿದ್ದೀನಿ. ಈಗ ಅದ್ರ ಮೇಲೆ ಮುಚ್ಕೊಳ್ತಾ ಇದ್ದೀನಿ. ಈಗ ಸೈಡಿಗೆ ನಾನು ಕಟ್ ಮಾಡ್ಕೊಳ್ಬಿಡ್ತೀನಿ. ನೋಡಿ, ನಿಮ್ಗೆ ಯಾವ ತರ ಬೇಕೋ ಆ ರೀತಿಯಾಗಿ ಕಟ್ ಮಾಡ್ಕೊಳ್ಬಹುದು. ನೋಡಿ, ತುಂಬಾ ಸಿಂಪಲ್ ಆಗಿ ನಾವು ಈ ತರ ನಾವು ಮಾವಿನಕಾಯಿ ಗುಳಂಬ ಮಾಡ್ಕೊಳ್ಬಹುದು. ನೀವು ಮಾವಿನಕಾಯಿ ಗುಳಂಬನಾರ ಅಂತ ತಿಳ್ಕೊಳ್ಬಹುದು, ಇಲ್ಲ ಅಂದ್ರೆ ಜಾಮ್ ಅಂತನಾರ ತಿಳ್ಕೊಳ್ಬಹುದು. ಆದ್ರೆ ತುಂಬಾನೇ ಬೇಗ ಮಾಡ್ಕೊಳ್ಬಹುದು, ಕಡಿಮೆ ಸಮಯ ತಗೊಂಡು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾನೇ ಈಸಿಯಾಗಿ ಮಾಡ್ಕೊಳ್ಬಹುದು. ನೋಡಿ ಯಾವ ತರ ಬಂದಿದೆ ಅಂತ ನಾನು ಒಂದು ಬೌಲ್ಗೆ ಹಾಕಿ ತೋರಿಸ್ತಾ ಇದ್ದೀನಿ. ಮಾವಿನಕಾಯಿ ಗುಳಂಬ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬಾನೇ ರುಚಿಯಾಗಿ ಬಂದಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿಯಾಗಿ ನಾನು ಇವತ್ತು ಮಾವಿನಕಾಯಿ ಗುಳಂಬ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಫ್ರೆಂಡ್ಸ್, ಹೊಸಬ್ರು ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಓಕೆ, ಬಾಯ್ ಬಾಯ್.